ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಬಿಗ್ ಸೀಕ್ರೆಟ್ ಒಂದನ್ನು ತೆಗೆದಿದ್ದಾರೆ. ಈಗ ಯತ್ನಾಳ್ ಅವರು ವಿಜಯೇಂದ್ರ ಕೈ ಸಂಪೂರ್ಣವಾಗಿ ಮೇಲಾಗಿದೆ. ಡೆಲ್ಲಿಗೆ ಹೋಗಿ ಬಂದ ಮೇಲೆ ಒಂದಾದ್ಮೇಲೆ ಒಂದು ಶುಭ ಸುದ್ದಿಗಳು ಬರ್ತಾ ಇವೆ. BSY ಕ್ಯಾಂಪ್ಗೆ ಪದಾಧಿಕಾರಿಗಳ ನೇಮಕದಲ್ಲೂ ಕೂಡ ಅಂದುಕೊಂಡಂತೆ ತನ್ನ ಸೇನೆಯನ್ನು ಕಟ್ಟಿದ್ದಾರೆ ವಿಜಯೇಂದ್ರ. ಇದೆಲ್ಲದರ ಬೆನ್ನಲ್ಲೇ ಸಿಡಿದೆದ್ದಿರುವಂಥ ಯತ್ನಾಳ್ ಅವರು ಒಂದು ರಹಸ್ಯವನ್ನು ಹೊರಗಿಟ್ಟಿದ್ದಾರೆ. ಹಾಗಾದರೆ ಏನಿದ್ರ ಅಸಲಿಯತ್ತು? ಯಾಕೆ ಹೀಗಾಗ್ತಿದೆ? ಯತ್ನಾಳ್ ಬೆನ್ನಿಗೆ ನಿಂತಿರೋರು ಯಾರು? ಹೈಕಮಾಂಡ್ ಆ ಸಂದೇಶವನ್ನು ಕೊಟ್ಟಿರೋದ್ರಿಂದನೇ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಯತ್ನಾಳ್ ಅವರು. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ವಿಜಯೇಂದ್ರ ಅಂದುಕೊಂಡಂಗೆ ಎಲ್ಲ ಆಗ್ತಾ ಇದೆ. ಸದ್ಯಕ್ಕಂತೂ ಅವರನ್ನು ಕಟ್ಟಾಕೋರು ಯಾರೂ ಇಲ್ಲ ರಾಜ್ಯ ಬಿಜೆಪಿಯಲ್ಲಿ. ಯಾರೆಷ್ಟೇ ಅಬ್ಬರಿಸಿದ್ರು ಕೂಡ ಏನೂ ಸಮಸ್ಯೆ ಆಗ್ತಾ ಇಲ್ಲ. ಡೆಲ್ಲಿಗೆ ಹೋಗಿ ಬಂದರು. ಅಮಿತ್ ಶಾ ಮೋದಿ ಅವ್ರನ್ನ ಭೇಟಿಯಾಗಿ ಮಾತುಕತೆ ಸುದೀರ್ಘ ಚರ್ಚೆ ಮಾಡ್ಕೊಂಡು ಬಂದರು. ಅದಾದಮೇಲೆ ಅವ್ರು ಕೊಟ್ಟಂಥ ಪಟ್ಟಿಗೆ ಮುದ್ರೆ ಬಿತ್ತು. ಬಹುತೇಕ BSY ಕ್ಯಾಂಪ್ನ ಎಲ್ಲ ಆಪ್ತರು ಯುವ ನಾಯಕರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೋಮಣ್ಣ, ಈಶ್ವರಪ್ಪ ಅಥವಾ ಯಾರ್ಯಾರು ಪ್ರಮುಖ ನಾಯಕರು ತಮ್ಮ ಮಕ್ಕಳಿಗೆ ಸ್ಥಾನಮಾನ ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರೂ ಅವ್ರಿಗೆ ಆಘಾತ ಎದುರಾಗಿದೆ. ಯತ್ನಾಳ್ ಅವ್ರು ಅಂದ್ಕೊಂಡಂಗೆ ಆಗಿಲ್ಲ. ಇದ್ರ ವಿರುದ್ಧ ಎಲ್ಲ ಬಕೆಟ್ ಹಿಡ್ಕೊಂಡವ್ರಿಗೆಲ್ಲ ಸಿಕ್ಕಿದೆ. ನಿಜವಾಗಿ ಬೆವರು ಸುರಿಸುವಂಥ ಕಾರ್ಯಕರ್ತರಿಗೇನು ಸಿಕ್ಕಿಲ್ಲ. ಇದು ಎಲ್ಲ ಬದಲಾವಣೆ ಆಗುತ್ತೆ, ತಾತ್ಕಾಲಿಕ ಅಷ್ಟೇ. ನಾನು ಎಲ್ಲ ಪಕ್ಷಗಳ ಪ್ರತಿಪಕ್ಷ ನಾಯಕ, ವಿಲನ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಹೇಗೆ ಅಂಬರೀಷ್ ಅವರು ಹೀರೋ ಆದರೂ ಅದೇ ರೀತಿಯಲ್ಲಿ ನೋಡಿ ಏನಾಗುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಟ್ಟಲ್ಲಿ ಮಾತಾಡ್ತಿರಬಹುದು. ಆದರೆ ಯತ್ನಾಳ್ ಅವರು ಇನ್ನೊಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟರು. ನಾನು ಏನು ಮಾತಾಡಿದ್ರು ಯಾರೂ ನನ್ನ ಮೇಲೆ ಆ್ಯಕ್ಷನ್ ತಗೊಳ್ಳಲ್ಲ, ನೋಟಿಸ್ ಕೊಡೋದು, ಕಿತ್ತೆಸೆಯೋದು, ಛಟಿಸೋದು ಇದಾಗಲ್ಲ ಅಂತ. ಇದ್ಯಾವ ಆತ್ಮವಿಶ್ವಾಸದ ಮೇಲೆ ಆಗ್ತಿದ್ದಾರೆ ಯತ್ನಾಳ್ ಅವರು? ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿದೆ, ಪ್ರತಿಪಕ್ಷ ನಾಯಕನ ಆಯ್ಕೆ ಆಗಿದೆ. ಇಷ್ಟೆಲ್ಲ ಆದಮೇಲೆ ಬಹಿರಂಗವಾಗಿ ಬಾಯಿಗೆ ಬಂದಂಗೆ ಯತ್ನಾಳ್ ಅವರು ಮಾತಾಡ್ತಿದ್ರು. ಯಾಕೆ ಕ್ರಮ ಆಗಿಲ್ಲ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಕಳೆದ ವರ್ಷವೂ ಹಾಗೆ ಆಯಿತು. ಈ ವರ್ಷ ಈಗ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ. ಯತ್ನಾಳ್ ಅವರು ಓಪನ್ ಆಗಿ ಹೇಳಿದ್ರು, ನನ್ನ ಮೇಲೆ ಯಾರೂ ಕ್ರಮ ತಗೊಳ್ಳಲ್ಲ ಅಂತ. ಸೊ ಇದರ ಹಿಂದಿನ ಅಸಲಿಯತ್ತೇನು ಅನ್ನೋದೇ ಈ ಕುತೂಹಲಕ್ಕೆ ಕಾರಣ ಆಗಿರೋದು. ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದಾರೆ ಪದಾಧಿಕಾರಿಗಳ ವಿಚಾರದಲ್ಲಿ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಯಿತು. ಯಡಿಯೂರಪ್ಪ ಕುಟುಂಬಕ್ಕೆ ಬೆಣ್ಣೆ, ಬೇರೆಯವ್ರಿಗೆಲ್ಲ ಮಜ್ಜಿಗೆ, ಉತ್ತರ ಕರ್ನಾಟಕದವ್ರಿಗೆ ತಿಳಿ ಮಜ್ಜಿಗೆ ಹಂಚಿದ್ದಾರೆ ಅಂತ ಬೇಜಾರಾಗಿದೆ, ಸಿಡಿದೆದ್ದಿದ್ದಾರೆ. ಈ ಹೊತ್ತಲ್ಲಿ ಯತ್ನಾಳ್ ಅವ್ರು ಹೇಳ್ತಿರೋದು 2024 ಆಗ್ತಿದ್ದ ಹಾಗೆ ಏನಾಗುತ್ತೆ ನೋಡಿ ಅಂತ. ಮೋದಿ ಅವರು ಪ್ರಧಾನಿ ಆಗ್ತಾರೆ, ಅದು ಆಗ್ತಿದ್ದ ಹಾಗೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಇದು ತಾತ್ಕಾಲಿಕ ವ್ಯವಸ್ಥೆ. 28 ಟಾರ್ಗೆಟ್ ಕೊಟ್ಟಾಗಿದೆ. ಇದು ತಾತ್ಕಾಲಿಕವಾಗಿ ಕೊಟ್ಟಿರೋ ಜವಾಬ್ದಾರಿ. ಒಂದು ಸ್ಥಾನ ಕಡಿಮೆ ಆದರೂ ಕೂಡ ಅವ್ರು ಇರಲ್ಲ. 24ರ ನಂತರ ಏನಾಗುತ್ತೆ ನೋಡ್ತಾರೆ. ಆಮೇಲೆ ಈ ಯತ್ನಾಳ್ ಸದ್ಯ ಈಗ ವಿಲನ್ ಆಗಿರುವ, ಜನಮಾನಸದಿಂದನೇ ವಿಲನ್ ಆಗಿ ಬಂದಿರುವಂಥ ಯತ್ನಾಳ್ ಏನಾಗ್ತಾರೆ, ವಿಜಯೇಂದ್ರ ಕಥೆ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಇರಿ ಅನ್ನುವ ಮೂಲಕ ಅಚ್ಚರಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೇರೆ ಏನಾದರೂ ಹೇಳ್ಕೋಬಹುದು, ಯಾರು ಏನಾದರೂ ಹೇಳ್ಕೊಳ್ಬೋದು. ಆದರೆ ಯತ್ನಾಳ್ ಮೇಲೆ ಯಾಕೆ ಆ್ಯಕ್ಷನ್ ಆಗ್ತಿಲ್ಲ? ನಿಜಕ್ಕೂ ಹೈಕಮಾಂಡ್ನ ಪ್ಲ್ಯಾನ್ ಬೇರೆ ಇದೆಯಾ ಅನ್ನೋದ್ರ ಸುತ್ತ ಈಗ ಮತ್ತೊಂದು ಸುತ್ತಿನ ಚರ್ಚೆ ಶುರುವಾಗಿದೆ. ತಾತ್ಕಾಲಿಕವಾಗಿ ಲೋಕಸಭಾ ಚುನಾವಣೆ ಗೆಲ್ಲಲೇಬೇಕು, ಇಷ್ಟು ಸೀಟ್ಸ್ ಅಂತ ಟಾರ್ಗೆಟ್ ಹಾಕ್ಕೊಂಡು ಹೈಕಮಾಂಡ್ ವ್ಯವಸ್ಥೆ ಮಾಡಿದೆಯಾ? ಅಥವಾ ಇಲ್ಲಿ BSY ಟೀಮ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತಾನೆ ಯತ್ನಾಳ್ಗೆ ಬಲ ತುಂಬುವಂತಹ ತಂಡ ಮತ್ತೆ ಆ್ಯಕ್ಟಿವ್ ಆಗಿದೆಯಾ ಡೆಲ್ಲಿಲಿ? ಇದರ ಸುತ್ತ ಈಗ ಕುತೂಹಲ ಕೆರಳಿರೋದು. ಹಾಗಾದರೆ ಅಂದುಕೊಂಡಂಗೆ 25 ಉಳಿಸ್ಕೊಳ್ಳೋಕ್ಕಾಗದೇ ಇದ್ದರೆ ಏನಾಗಬಹುದು? BSY ಟೀಮ್ನ ಭವಿಷ್ಯ, ಇದ್ರ ಸುತ್ತ ಈಗ ಬಹಳಷ್ಟು ಪ್ರಶ್ನೆಗಳು ಎತ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.